ಕೇಳ್ರಿ, ಒಬ್ರೊಬ್ರೆ ಕೇಳ್ರಿ. ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯಗೆ CM-ಗೆ DCM-ಗೆ ಲೆಟರ್ ಕೊಟ್ಟಿದ್ದಾರೆ ಸರ್, ಏನು ಬರೆದಿದ್ದು ಸತ್ಯ, ನಾನೇ ಬರೆದಿರೋದು. ಅವ್ರು ಆ ರೀತಿ ನಡ್ಕೊಂತಾರೆ ಜಿಲ್ಲೆಯಲ್ಲಿ, ಆದ್ದರಿಂದ ನಾನು ಆ ರೀತಿ ಹೇಳಲೇಬೇಕಾಗ್ತದೆ, ಪತ್ರ ಬರೀಲೇಬೇಕಾಗ್ತದೆ, ಬರೆದಿದ್ದೀನಿ. ಅವರು BJP ಜೊತೆ ಹೊಂದಾಣಿಕೆ ರಾಜಕೀಯ ಮಾಡ್ತಾರೆ, ನಾವು ಇನ್ನು ಬಿಸಿ ರಕ್ತ, ನಮಗೆ ಹೊಂದಾಣಿಕೆ ಎಲ್ಲ ಬರೋದಿಲ್ಲ. ನಮ್ಮದೇನೇನು ನೇರ ದಿಟ್ಟಂದಿರಂತಾರ ಏನು ನಡೆಯುತ್ತೋ ಅದನ್ನ ಹೇಳ್ಬಿಡ್ತೀವಿ, ಅವ್ರಿಗೆ ಮನವರಿಕೆ ಮಾಡಿ ಹೇಳಿದ್ದೀವಿ. ಉದಾಹರಣೆಗೆ ತಗೊಳ್ಳಿ, ನಮ್ಮ ಚನ್ನಗಿರಿಲೇ ನಾವು DCC ಬ್ಯಾಂಕ್ ಒಂದು ಕ್ಯಾಂಡಿಡೇಟ್ ಹಾಕಿದ್ವಿ. DCC ಬ್ಯಾಂಕ್ ಚುನಾವಣೆ ಕಾಂಗ್ರೆಸ್ ಬೆಂಬಲಕ್ಕೆ ಒಂದು ಕ್ಯಾಂಡಿಡೇಟ್ ಹಾಕಿದ್ವಿ. ಆದರೆ ಆ ಕ್ಯಾಂಡಿಡೇಟ್ ವಿರುದ್ಧವಾಗಿ ಅವ್ರು ಯಾರಿಗೋ ಬೆಂಬಲ ಮಾಡಿ ಗೆಲ್ಸ್ಕೊಂಡ್ರು, ಹೋಗಲಿ ನಾವು ಸೋತಿದ್ವಿ, ಸೋಲು ಒಪ್ಕೊಳ್ಳೋಣ. ಆದರೆ ಆ DCC ಬ್ಯಾಂಕಲ್ಲಿ ಅವ್ನು ಗೆದ್ದಂತನ್ನ ಅಪೆಕ್ಸ್ ಬ್ಯಾಂಕಲ್ಲಿ ಇದ್ದಾತ ನಿರ್ದೇಶಕನಾಗಿ ಸ್ವಾಮಿ ಅಂತೇಳಿ, ಅದನ್ನು ಕಂಟಿನ್ಯೂ ಮಾಡಿದ್ದಾರೆ. ಯಾಕೆ ನಮ್ಮ ಕಾಂಗ್ರೆಸ್ನಾಗ ಏನು ಯಾರು ಗಂಡಸರಿಲ್ವಾ? ಅಪೆಕ್ಸ್ ಬ್ಯಾಂಕಿಗೆ ಹೋಗೋಂಥ ಗಂಡಸ್ರು ಯಾರು ಇಲ್ವಾ? ನಾವು ಅವನ್ನೇ ಮಾಡ್ಬೇಕಾ? ಇಂಥವನ್ನೆಲ್ಲ ಸಹಿಸ್ಕೊಂಡು ಇರೋಕ್ಕಲ್ಲ. ಇವತ್ತೇ ಬೇಕಿದ್ರೆ ರಾಜಕೀಯ ಹೋದ್ರೂ ಪರವಾಗಿಲ್ಲ, ನನಗೆ ಅವಶ್ಯಕತೆಯೂ ಇಲ್ಲ. ಇಂಥ ಬಕೆಟ್ ಹಿಡಿ ಅಂಥದ್ದಂತೂ ನಾವು ಮಾಡಲ್ಲ. ತಾವು ಸಚಿವರ ಜೊತೆ ಮಾತಾಡೋದಾಗಿತ್ತಲ್ಲ? ಮಾತಾಡಾಯ್ತು, ಹೇಳಿದ್ದಾಯಿತು. ಉದಾಹರಣೆ ನಮ್ಮ ಶಾಂತನಗೌಡ್ರ ಮಗ MLA, 3 ಸಾರಿ MLA, ಅವ್ರಿಗೊಂದು ಬೋರ್ಡ್ ಚೇರ್ಮನ್ ಕೊಟ್ಟಿಲ್ಲ, ಮಂತ್ರಿ ಸ್ಥಾನ ಕೊಟ್ಟಿಲ್ಲ. ಅವ್ರ ಮಗನೂ DCC ಬ್ಯಾಂಕ್ ನಿರ್ದೇಶಕಿದ್ದಾನೆ. ಆತನ ಮಾಡ್ಬೋದಲ್ಲ ತುಮಕೋಸ್ಗೆ, ಇದಕ್ಕೆ ಸಾರಿ ಅಪೆಕ್ಸ್ಗೆ. ಆತನೂ ಮಾಡೋಕ್ಕೆ ತಯಾರಿಲ್ಲ. ಇವ್ರೇನು ಒಟ್ಟು ಇವ್ರ ಮನೇದು ಏನು ಬೆಳೆಕಾಳು ಬೇಕೋ ಅದಕ್ಕೆ ಅಷ್ಟೇ ಇವರು ಸೀಮಿತ, ಬಿಟ್ಟರೆ ಯಾವುದೇ ಪಕ್ಷನೂ ಬೇಕಿಲ್ಲ, ಇನ್ನೊಂದು ಬೇಕಿಲ್ಲ, ಯಾವ ಶಾಸಕರ ಅವಶ್ಯಕತೆಯೂ ಅವ್ರಿಗಿಲ್ಲ. ಆಮೇಲೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತರ್ತಾರೆ, ಓನ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಲೆಟರ್ಗಳ ಮೇಲೆ ಕೊಡ್ತಾರೆ. ನಾನು ಮುಖ್ಯಮಂತ್ರಿಗಳಿಗೂ ಮಂತ್ರಿಗಳಿಗೂ ಮನವಿ ಮಾಡ್ತೀನಿ, ಇನ್ನು ಮುಂದೆ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನ ಯಾವ್ದಾದ್ರು ಹಾಕೋದಿದ್ರೆ ಸಮಸ್ತ ಜಿಲ್ಲೆಯಲ್ಲಿ ಯಾರ್ಯಾರು ಶಾಸಕರು ಬರ್ತಾರೆ ನಮ್ಮ ರೂಲಿಂಗ್ ಪಾರ್ಟಿಯವರು, ಅವ್ರ ಲೆಟ್ರ್ಗಳು ತಗೊಂಡು ನೀವು ಅಧಿಕಾರಿಗಳನ್ನ ಹಾಕಬೇಕು. ಬರೀ ಜಿಲ್ಲಾ ಮಂತ್ರಿಗಳ ಲೆಟ್ರ್ ಮೇಲೆ ಅಷ್ಟೇ ಅಧಿಕಾರಿಗಳು ಬಂದರೆ, ಜಿಲ್ಲಾ ಮಂತ್ರಿಗಳ ಮಾತು ಬಿಟ್ಟರೆ ಯಾರ ಶಾಸಕರು ಗೌರವ ಕೊಡೋದಿಲ್ಲ. ದಯಮಾಡಿ ಮುಖ್ಯಮಂತ್ರಿಗಳನ್ನ ಪರಿಗಣಿಸ್ಬೇಕು ಅಂತ ನಿಮ್ಮ ಮಾಧ್ಯಮ ಮೂಲಕ ಮನವಿ ಮಾಡ್ತೀನಿ. ಪತ್ರ ಬರೆದಿದ್ದೀನಿ, ನೆನ್ನೆ ಬರೆದಿದ್ದೀನಿ. CM ಸರ್ಕಾರದವರೇ ಮಾತಾಡ್ತೀನಿ. ಅವ್ರು ಇನ್ನು ಅವರೇನು ಫೋನು ಮಾಡಿಲ್ಲ, ನಾನಿನ್ನು ಭೇಟಿಯಾಗಿಲ್ಲ, ಅವ್ರೇನು ಕರೆಸಿಲ್ಲ. ಇಲ್ಲ, CM ಅವರೇ ಅನುಮೋದನೆ ಮಾಡಿ ಅದನ್ನೊಬ್ಬ ಅಧಿಕಾರಿನೇನು ನಮ್ಮ ವಿರುದ್ಧ ಚುನಾವಣೆ ಮಾಡಿ ಶಾಸಕರಿಗೆ ಏಕ ಅಂತೀವಲ್ಲ, ಅದಕ್ಕೆ ಸಿಂಗ್ಯುಲರ್ ವರ್ಡಲ್ಲಿ ಮಾತಾಡ್ತಾ ಇದ್ದ. ಏನು ಮಾಡ್ಕೊಂಡ್ರು, ನಾನು ಗೆದ್ದು ಬಂದೆ, ಇವ್ರ ಕೈಲಿ ಏನು ಕಿಸೇಕಾಯಿತು ಅನ್ನೋರು ಏಕವಚನದಲ್ಲಿ ನಮ್ಮ ಕಾಂಗ್ರೆಸ್ ಶಾಸಕರು ನಮ್ಮ ಜಿಲ್ಲೆಯಲ್ಲಿ ಮಾತಾಡ್ತಾ ಇದ್ದ. ಅವನು ವರ್ಗಾವಣೆ ಮಾಡಿದ್ದಾರೆ. ಆ ವರ್ಗಾವಣೆ ಮಾಡಿರೋದನ್ನು ಈ ಮಂತ್ರಿಗಳು ತಡೆ ಹಿಡಿತಾರೆ ಅಂದರೆ ಅಲ್ಲೇ ಗೊತ್ತಾಗ್ತದೆ ಇವ್ರು ಯಾರ ಪರ. ಅದ್ರಿಗಂತ ಪಕ್ಕ ನಮಗೆ ಗೊತ್ತಿರೋಂಗೆ ಇವ್ರ ವಿರುದ್ಧನೇ ಚುನಾವಣೆ ಮಾಡಿದ್ದಾರೆ. ಅವರು ಮಲ್ಲಿಕಾರ್ಜುನ ವಿರುದ್ಧನೇ ಚುನಾವಣೆ ಮಾಡಿದ್ದಾನೆ ಆತ ಕ್ಯಾಂಡಿಡೇಟು. ಅವ್ರನ್ನ ಇವ್ರು ಸರಿ ಮಾಡ್ಕೊಂತಂದ್ರೆ ಮತ್ತು ನಾವೇನು ಮಾಡಬೇಕು? ಕೈ ಕಟ್ಟು ಕೂತ್ಕೋಬೇಕಾ? ಆ ಥರ ಯಾವುದೇ ವ್ಯವಸ್ಥೆ ಇಲ್ಲ. ರಾಜಕೀಯ ಮಾಡಿದ್ರು ಇದೇ ರೀತಿ ಮಾಡ್ತೀನಿ, ಬಿಟ್ಟರು ಏನು ತೊಂದರೆ ಇಲ್ಲ, ನಮ್ಮ ಪಡೆಯಿಂದ ವ್ಯವಹಾರ ಮಾಡ್ಕೊಂಡು ನೆಮ್ಮದಿಗಿರ್ತೀವಿ. ಈ ಥರ ಎಲ್ಲ ಬಕೆಟ್ ಹಿಡ್ಕೊಂಡು ಯಾರಿಂದೂ ಹೋಗ್ತಾ ಇರಲಿಲ್ಲ. ಮುಂದಿನ ನಡೆ ಯಾವ ರೀತಿ ಇರುತ್ತೆ ಸರ್? ನಡೆ ಏನಿಲ್ಲ. ನಾನು ಮುಖ್ಯಮಂತ್ರಿಗಳಿಗೂ ಮನವಿ ಮಾಡಿದ್ದೀನಿ, ನಮ್ಮ ಜಿಲ್ಲಾ ಉಸ್ತುವಾರಿಯವ್ರನ್ನ ಬೇರೆ ಯಾರನ್ನಾರು ಹಾಕ್ಕೊಡಿ, ನಮ್ಗೆ ಇವ್ರ ಜೊತೆ ಕೆಲಸ ಮಾಡೋಕ್ಕಾಗ್ತಿಲ್ಲ, ಪಕ್ಷಕ್ಕೆ ಹಿನ್ನಡೆ ಆಗ್ತಿದೆ. ಮುಂದೆ ತಾಲೂಕು ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಬರ್ತಿದೆ, ಅದನ್ನ ಸಂಘಟಿಸಬೇಕು ಅಂದರೆ ಈ ಮಂತ್ರಿನ ಇಮಿಡಿಯೇಟ್ ಚೇಂಜ್ ಮಾಡಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬೇರೆ ಹಾಕ್ಕೊಟ್ರೆ ನಾವು ಮುಖ್ಯಮಂತ್ರಿಗಳು ಅಭಿನಂದನೆ ಸಲ್ಲಿಸ್ತಾರೆ. ಅವರಿದ್ರೆ ಏನು ಸಮಸ್ಯೆ ಆಗುತ್ತೆ? ಹಿನ್ನಡೆ ಆಗುತ್ತೆ. ಹೊಂದಾಣಿಕೆ ರಾಜಕೀಯ, BJP ಅವ್ರ ಜೊತೆ ಹೊಂದಾಣಿಕೆ ರಾಜಕೀಯ. ಅಲ್ಲ ಪತ್ರ ಬರೆದು ಬಿಟ್ಟಿದ್ದಲ್ಲ, ಹೈಕಮಾಂಡ್ ಅಲ್ಲ, ಮುಖ್ಯಮಂತ್ರಿ ನಮಗೆ ಹೈಕಮಾಂಡ್. ಈಗ ಮಾತಾಡ್ತೀನಿ, ಮುಖ್ಯಮಂತ್ರಿಯವರು ನಮ್ಮ ಪರವಾಗಿದ್ದಾರೆ, ಅವ್ರಿಗೆ ಗೊತ್ತಿದೆ ಹೊಸಬ್ರು ಶಾಸಕರು ಜೋಶಲ್ಲಿದ್ದಾರೆ, ಅವ್ರಿಗೆಲ್ಲ ನಾವು ಸಹಕಾರ ಕೊಟ್ಟರೆ ನಮ್ಮ ಪಕ್ಷ ಅನುಕೂಲ ಅದನ್ನೆಲ್ಲ ನೋಡೇ ನಮ್ಮಂಥವ್ರಿಗೆಲ್ಲ ಟಿಕೆಟ್ ಕೊಟ್ಟಿರೋದು. ಪಕ್ಷ ಸಂಘಟನೆ ಮಾಡ್ತಾರೆ, ಪಕ್ಷಕ್ಕೋಸ್ಕರ ನಿಯತ್ತಾಗಿ ಇರ್ತಾರೆ ಅಂತ. ಈ ಥರ ದ್ವಿಮುಖ ನೀತಿ BJP ಜೊತೆ ನನಗೆ ಅನುಕೂಲ ಆಗುತ್ತೆ ಅಂತ BJPನೂ ತಪ್ಕೊಳ್ಳೋದು, ಅನುಕೂಲ ಆಗುತ್ತೆ ಅಂತ JDSನ ತಪ್ಕೊಳ್ಳೋಂಥ ಮಂತ್ರಿಗಳಿದ್ದರೆ ಸರ್ಕಾರಕ್ಕೆ ಮುಜುಗರ ಅಲ್ವಾ? ಇನ್ನೂ ಚೆಕ್ ಮಾಡಿ ನೀವು ಒಂದ್ಸರಿ. ನಾನು ಸುಮ್ಮನೆ ಹೇಳ್ತೀನಿ ಅಂದ್ಬಿಟ್ಟು ರಿಯಾಲಿಟಿ ಚೆಕ್ ಮಾಡಿ. ಚನ್ನಗಿರಿಯಲ್ಲಿ DCC ಬ್ಯಾಂಕ್ ಸ್ವಾಮಿ ಅಂತೇಳಿ ಅವನು ಯಾವ ಪಾರ್ಟಿಯಿಂದ ಗೆದ್ದಿದ್ದಾನೆ, ಅವನಿಲ್ಲಾಂದ್ರೆ ಅವನ ಹತ್ರ ಒಂದು ಇಂಟರ್ವ್ಯೂ ಮಾಡಿ ನಾನು ಕಾಂಗ್ರೆಸ್ ಪಾರ್ಟಿ ಅಂತ ಹೇಳ್ಸೋಕೆ ಹೇಳ್ರಿ ಮಂತ್ರಿಗಳಿಗೆ.